ಮಾನ್ಯ ಮಧು ಬಂಗಾರಪ್ಪನವರು ಈ ಸ್ಥಳಕ್ಕೆ ತೀರ್ಥಹಳ್ಳಿಯ ಗಾಂಧಿನಗರದಲ್ಲಿ ಇತ್ತೀಚೆಗೆ ಲ್ಯಾಂಡ್ ಸ್ಲೈಡ್ ಆಗಿ 3 ಅವಘಡಗಳ ಆಗಿತ್ತು. 3 ಜನ ಡೆತ್ ಆಗಿದ್ದಾರೆ ಮತ್ತು ಈ ಮನೆ ತೊಂದರೆ ಒಳಗಾಗಿದೆ. ಈ ಸ್ಥಳವನ್ನು ನೋಡಲಿಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಅಧಿಕಾರಿಗಳ ಜೊತೆನಲ್ಲೂ ಮಾತಾಡಿದ್ದಾರೆ, ಇನ್ನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವರು ಸೇರಿ ಈಗಾಗಲೇ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದೀವಿ ತೀರ್ಥಹಳ್ಳಿ ತಾಲೂಕ್ ಪಂಚಾಯಿತಿ ಕಚೇರಿನಲ್ಲಿ ಅಧಿಕಾರಿಗಳ ಜೊತೆನಲ್ಲಿ. ಇವರಿಗೆ ಪರ್ಯಾಯವಾಗಿ ನಿವೇಶನವನ್ನು ಕೊಡಬೇಕು. ಇವ್ರನ್ನ ಬದುಕಲಿಕ್ಕೆ 4 ತಿಂಗಳವರೆಗೆ ಇವರಿಗೆ ಬಾಡಿಗೆ ಕೊಡಲಿಕ್ಕೆ ಸರ್ಕಾರದಲ್ಲಿ ಅವಕಾಶ ಇದೆ. ಹಾಗಾಗಿ ಆ ಬಾಡಿಗೆಯನ್ನು ಕೊಡಿ ಅಂತೇಳಿ ನಾನು ಈಗಾಗಲೇ ಹೇಳಿದ್ದೀನಿ. ಬಾಡಿಗೆ ಕೊಡ್ತಾರೆ ಮತ್ತು ತಕ್ಷಣದ ವ್ಯವಸ್ಥೆಗೆ ಅವರಿಗೆ ಏನಾದರೂ ಆಗಬೇಕು, ಅದನ್ನು ಕೂಡ ಮಂಜೂರು ಮಾಡಿಸ್ಲಿಕ್ಕೆ ಎಲ್ಲ ರೀತಿ ಪ್ರಯತ್ನ. ನಾನು ಮೊನ್ನೆನೇ ಅವತ್ತು ಇಲ್ಲಿ ಗುಡ್ಡ ಕುಸಿತ ಸಂದರ್ಭದಲ್ಲೇ ಬೆಳಗ್ಗೆ 7:07ವರೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಅವರಿಗೆ ಪರಿಹಾರ ಪುನರ್ವಸತಿ ಮಾಡಬೇಕು ಅಂತ ಹೇಳಿದ್ದೆ. ಅವರು ಕೂಡ ಈಗಾಗಲೇ ಸರ್ಕಾರದ ಕಡೆಯಿಂದ 5 ಲಕ್ಷ ರೂಪಾಯಿಗಳನ್ನ ಡೆತ್ ಆದಂಥವರಿಗೆ ಕೊಟ್ಟಿದ್ದಾರೆ. ಹಾಗೆ ಈ ಮನೆ ಕಳ್ಕೊಂಡವರಿಗೆ ಇನ್ನೂ ಕೂಡ ಕೊಡಬೇಕು ಅಂತ ಹೇಳಿದ್ದೀನಿ. ಯಡಿಯೂರಪ್ಪನವ್ರ ಕಾಲದಲ್ಲಿ ಈ ರೀತಿ ಪ್ರವಾಹದಿಂದ ಮನೆ ಕಳ್ಕೊಂಡವರಿಗೆ 5 ಲಕ್ಷ ರೂಪಾಯಿ ಅಂತ ತಕ್ಷಣ ಕೊಡ್ಲಿಕ್ಕೆ ಒಂದು ಪ್ರಾವಿಷನ್ ಇತ್ತು. ಮತ್ತು ಈ ಮನೆಯವರಿಗೆ ರಮೇಶ ಯಾರಿದ್ದಾರೆ ಅವರಿಗೆ ಹಕ್ಕುಪತ್ರ ಕೂಡ ಇದೆ, ಇಲ್ಲಿಗಲ್ ಮನೆ ಅಲ್ಲ ಅದು. ಹಾಗಾಗಿ ಈ ಮನೆಯವರಿಗೆ ಕೊಡ್ಬೋದು. ಈಗೇನೋ ಕಮ್ಮಿ ಮಾಡಿದ್ದಾರೆ, 3 ಲಕ್ಷಕ್ಕೇನೋ ಇಳಿಸಿದ್ದಾರೆ, 1,20,000ಕ್ಕೆ ಇಳಿಸಿದ್ದಾರೆ. ಅದು ಯಾತಾಯಾತಕ್ಕೂ ಸಾಲದು. ಪಾಪ ನೋಡಿ, ಈ ಮನೆ ಕಳ್ಕೊಂಡು ಎಲ್ಲಿರ್ಬೇಕು. ಆ ಹೆಣ್ಮಗಳು ಹೇಳಿದ್ಲು, ನಮಗೆ ಔಷಧಿ ತೊಗೊಳ್ಲಿಕ್ಕೆ ದುಡ್ಡಿಲ್ಲ, ತೊಂದರೆ ಆಗಿದೆ ಅಂತ ಹೇಳಿ. ಇಂಥ ಬಡವರಿಗೆ ನಾವು ಏನಾದ್ರು ಮಾಡಲೇಬೇಕು, ಅದನ್ನು ಖಂಡಿತವಾಗೂ ಮಾಡ್ತೇವೆ ಅನ್ನುವಂಥ ಮಾತನ್ನು ಸರ್. ಇದು 3 ಮನೆ ಸ್ಥಳಾಂತರ ಆಗ್ಬೇಕಿಲ್ಲಿ. ಅದು ಕಟ್ಟಿದ್ದಾರೆ ಪಾಪ, ಅವರೆಲ್ಲ ಏನು ಇಲ್ದಿದ್ದವ್ರು ಏನೋ ಕಷ್ಟಪಟ್ಟು ಕಟ್ಟಿದ್ದಾರೆ. ಅವ್ರನ್ನ ಇಲ್ಲಿಂದ ಈಗ ಶಿಫ್ಟ್ ಮಾಡಲಿಕ್ಕೆ ನಾವು ಪ್ಲಾನ್ ಮಾಡಿದ್ದೀವಿ. ಈಗ ಮೀಟಿಂಗ್ನಲ್ಲಿ ಕೂಡ ಮಾತಾಡ್ತೀವಿ. ನಮ್ಮ ಬುಕ್ಲಾಪುರದಲ್ಲಿ ಒಂದು ಸ್ವಲ್ಪ ಜಾಗ ಇದೆ, ಪಂಚಾಯತಿಗೆ ಸಂಬಂಧಪಟ್ಟಂಥ ಗ್ರಾಮ ಠಾಣಾ ಜಾಗ ಇದೆ. ಆ ಜಾಗವನ್ನು ಇವರಿಗೆ ಸೈಟು ಮಂಜೂರು ಮಾಡಿ ಇವ್ರಿಗೆ ಮನೆ ಕಟ್ಟಲಿಕ್ಕೆಲ್ಲ ಹಣ ಕೊಟ್ಟು ಇವ್ರನ್ನಲ್ಲಿ ಕಳಿಸ್ಲಿಕ್ಕೆ ಆಗ್ತದ ಅಂತ. ಈ ಸ್ಥಿತಿನಲ್ಲಿ ಇಲ್ಲೇ ಮನೆ ಮಾಡ್ಕೊಂಡ್ರೆ ಮತ್ತೆ ಆ 3 ಹೆಣ ಹೋಗಿದ್ರ ಜೊತೆಗೆ ಇವರು ಮತ್ತು ಉಳಿದಂಥವ್ರು ಹೋಗ್ಬೇಕಾಗುತ್ತೆ. ಆ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇದು ಒಳ್ಳೆ ಜಾಗ ಅಲ್ವೇ ಅಲ್ಲ. ಆದ್ದರಿಂದ ಅವರಿಗೆ ಬೇರೆ ಕಡೆ ಜಾಗ ಕೊಡಬೇಕು. ಪಾಪ ಇದನ್ನ ಹಂಗೆ ಹೋಗಿ ಕೈಕಾಲು ತಗೊಂಡು ಹೋಗಿ ಅಂತ ಹೇಳಕ್ಕೆ ಏನಾಗಲ್ಲ. ಅದರಿಂದ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಖಂಡಿತವಾಗೂ ಸಮನ್ವಯ ಸಮಿತಿ ಆಗ್ತಾ ಇದೆ. ಒಟ್ಟಾಗಿ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನಗಳನ್ನು ಒಂದು ವಿರೋಧ ಪಕ್ಷವಾಗಿ